ಯ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ಸ್ತುತಿಸುವೆನು ಅಯ್ಯ, ಹೇಗೆ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ಸ್ತುತಿಸುವೆನು ಅಯ್ಯ, ಹೇಗೆ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ. ದೇವರು ಆತನನ್ನು ನಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಕೀರ್ತನೆಗಳಲ್ಲಿ ನಾವು ನೋಡುವುದಾದರೆ 66ನೇ ಕೀರ್ತನೆ 1 ಹೇಳ್ತದೆ, ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ. ಪ್ರಿಯರೇ, ಕೀರ್ತನೆಗಳನ್ನು ನಾವು ನೋಡುವುದಾದರೆ ಕೀರ್ತನೆಗಳಲ್ಲಿ ಎಲ್ಲ ದೇವಭಕ್ತರೇ ಕೇಳಿರಿ, ಆತನು ನನಗಾಗಿ ಮಾಡಿದನಲ್ಲ, ನನಗಾಗಿ ಮಾಡಿದ ಎಲ್ಲವನ್ನ ನಿಮಗೆ ತಿಳಿಸ್ತೇನೆ. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ಪ್ರಿಯರೇ, ಜನಾಂಗಗಳ ಮಧ್ಯೆ ಕರ್ತನು ಮಾಡಿದಂಥ ಅದ್ಭುತ ಕೈಂಕಾರ್ಯಗಳನ್ನು ನಾವು ಹೇಗೆ ವರ್ಣಿಸುವುದಕ್ಕೆ ಸಾಧ್ಯ? ಅದು ವರ್ಣಾತೀತ ಎಂಬುದಾಗಿ ನಾವು ಗ್ರಹಿಸಬೇಕಾಗ್ತದೆ. ಅದು ವರ್ಣಾತೀತ ಅಂದರೆ ವರ್ಣನೆಗೂ ಮಿಗಿಲಾದದ್ದು ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿರುವಂತಹ ಈ ಮಹೋಪಕಾರಗಳಿಗೆ ನೀವು ಹೇಗೆ ಕೃತಜ್ಞತೆ ಸಲ್ಲಿಸಿದ್ರೂ ಅದು ಕಡಿಮೆಯೇ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನು ವಿಶೇಷವಾಗಿ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸಿದನು. ಕರ್ತನು ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸಿದಂಥ ದೇವರು ಭೂಲೋಕದಲ್ಲಿ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಮ್ಮನ್ನು ನಡೆಸಿದಾತನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಭುಜಬಲದಿಂದ ನಮ್ಮನ್ನು ಜಯಗೊಳಿಸಿದನು. ಈ ಲೋಕದಲ್ಲಿ ಅನೇಕ ವಿಚಿತ್ರವಾದಂಥ ಘಟನೆಗಳು ನಡೀತವೆ. ಆದರೆ ಕರ್ತನು ಎಲ್ಲ ಘಟನೆಗಳ ಮಧ್ಯೆ ಕರ್ತನು ನಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಆ ಎಲ್ಲ ಸಮಸ್ಯೆಗಳ ಮಧ್ಯೆ ಕರ್ತನು ನಮ್ಮನ್ನು ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ನಾವು ಪ್ರತಿ ಮುಂಜಾನೆ ಎದ್ದು, ದೇವರೇ ನನ್ನ ಕೂಗನ್ನು ಕೇಳಿ, ಅಪ್ಪ ನನ್ನ ಕೂಗನ್ನು ನೀವು ಕೇಳಿ, ನನ್ನ ಪ್ರಾರ್ಥನೆಗೆ ಕಿವಿಗೊಡಿ ಎಂಬುದಾಗಿ ದಾವೀದನು ಪ್ರಾರ್ಥಿಸ್ತಾನಂತೆ. ಪ್ರತಿ ಮುಂಜಾನೆ ಅವನ ಪ್ರಾರ್ಥನೆ ಏನಾಗಿತ್ತು ಅಂತಂದರೆ, ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದ್ದವನಾಗಿ ಭೂಮಿಯ ಕಡೇ ಭಾಗದಿಂದ, ಈ ದಿಗಂತಗಳ ಕಡೆಯ ಭಾಗದಿಂದ ನಾನು ನಿನಗೆ ಮೊರೆ ಇಡ್ತಾ ಇದ್ದೇನೆ. ಅವನು ಹೇಳ್ತಾನೆ, ಅಪ್ಪ ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಪ್ರಿಯರೇ, ಇವತ್ತು ಕರ್ತನು ವಾಗ್ದಾನ ಏನಪ್ಪ ಅಂತಂದರೆ, ನಿಮ್ಮನ್ನು ಕರ್ತನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನಿಮ್ಮನ್ನು ನಿಲ್ಲಿಸ್ತಾನೆ. ನಂಬುವವರು ಆಮೇನ್ ಹೇಳೋಣ. ಆಮೇನ್. ಯಾಕಂತಂದರೆ ನಂಬಬೇಕು. ಕರ್ತನ ವಾಕ್ಯ ನಂಬಿದರೆ ಕರ್ತನು ನಮ್ಮನ್ನು ಈ ಮುಂಜಾನೆ ಕರ್ತನು ಹತ್ತಲಾರದ ಆಶ್ರಯಗಿರಿಗೆ ನಮ್ಮನ್ನು ಹತ್ತಿಸುವವನಾಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಅನೇಕ ಸುವರಗಳನ್ನು ಸುರಿಸುವವನಾಗಿದ್ದಾನೆ. ನಮ್ಮ ಮಕ್ಕಳ ಜೀವಿತದಲ್ಲಿ ಹೊಸ ಜೀವಿತಗಳು ನಡೆಯುವಂತಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ.
ಅಪ್ಪ, ಯಾರ್ಯಾರು ಈ ವಾಕ್ಯವನ್ನು ನೋಡ್ತಾ ಇದ್ದಾರೋ ದೇವರೇ, ಅವರನ್ನು ಹತ್ತಲಾರದ ಆಶ್ರಯಗಿರಿಗೆ ಹತ್ತಿಸು ಸ್ವಾಮಿ. ಯೇಸುವೇ, ನಿಮ್ಮ ರಕ್ತ ಅವ್ರ ಮೇಲೆ ಚೆಲ್ಲಲ್ಪಡಲಿ. ಇವತ್ತೆಲ್ಲ ಅವರನ್ನು ಕಾಯಪ್ಪ, ಅವರ ಕುಟುಂಬಗಳನ್ನು ಕಾಯಿ, ಅವರ ಮಕ್ಕಳನ್ನು ಕಾಯಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ.